ಮಾತಾಡ್ಬಿಡ್ರಿ ಪ್ಲೀಸ್. ಸಾಲ ಬಂದ್ಬಿಡುತ್ತದೆ ಮುಟ್ಟಾಗ್ಲಿಕ್ಕೆ ಹೋಗ್ಬೇಕು. ಇವ್ರು ಸರ್ ಟೂ ಅವರ್ಸ್ ಆಗ್ತದೆ ಸರ್. 2 hours ಆಯ್ತು. ಎಷ್ಟು ಈ ಟೈಮ್ ಎಷ್ಟು 5:30 ಆಗ ಆಗಲೇ ಅದು ಸ್ವಲ್ಪ ರಿವಿಷನ್ ಮಾಡ್ತಿದ್ದೆ ಅದು ಮುಂಚೆ. ಹಲೋ, ಎನಿ ಡೌಟ್ಸ್? ಎನಿ ಡೌಟ್ಸ್? ಓಕೆ, ಅದು ಒಂದು ರಿವಿಷನ್ಸ್ ಮಾಡ್ತಾ ಇದ್ದೆ. ಈಗ ಆರ್ಟಿಕಲ್ಸ್ ಅಲ್ಲಿ ಬಂದಾಗ ಸೊ ಅಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಎರಡುಗಳನ್ನು ಮಾಡ್ತೀವಿ. ಸರ್ ಡೆಫಿನೆಟ್ ಆರ್ಟಿಕಲ್ ಬಂದು ದ, ಹೌದಾ? ದ ಅಂತಕ್ಕಂಥದ್ದು ಏನಿದೆ ಡೆಫಿನೆಟ್ ಅಂತ ಹೇಳ್ತಾ ಇರ್ತಾರೆ, ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಹೇಳುತ್ತೆ ನಾವು ಕಂಡಿರೋದನ್ನ. ಸೊ ಹಾಗಾಗಿ ಇನ್ಡೆಫಿನೆಟ್ ಆರ್ಟಿಕಲ್ ಬಂದ್ರೆ ಒಂದು ಎ ಬರುತ್ತೆ, ಮತ್ತೊಂದು ಆನ್ ಅಂತ ಬರುತ್ತೆ. ಎ ಅನ್ನ ನಾವು ನಂಬರ್ 1 ಅಂತ ಬಳಸೋದಕ್ಕಾಗಿ ನಾವು ಬಳಸ್ತೀವಿ. ವಿ ಯೂಸ್ ಎ ಆಸ್ ಟು ಡೊನೇಟ್, ಸಾರಿ ಟು ಡಿನೋಟ್ ಆರ್ ಟು ಐಡೆಂಟಿಫೈ. ಶ್ರೀಕಾಂತ್ ಸರ, ಸರ್ ನಮಸ್ಕಾರ ಸರ. ಸರ್, ನಮಸ್ಕಾರ ಸರ್, ನಮ್ಮ ಹುಡುಗರು ಏನೋ ಒಂದು ಇದನ್ನ ಇನ್ಫಾರ್ಮೇಶನ್ ಕೇಳ್ತಾರ ನೋಡಿ ಸರ್. ಸರ್. ಕೇಳಿಸಿ ಕೇಳಿಸಿ ಮೆಣಸಿ ಹಾಸ್ಟೆಲ್ ಇಂದ. ಸರ್ ಥ್ಯಾಂಕ್ ಯು ಸರ್. ಕಂಟಿನ್ಯೂ ಸರ್. ಸರ್. ಹಾ ಸರ್, ಓಕೆ. ಹಲೋ ಸರ್, ಓಕೆ ಸರ್. ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು ಸರ್? ಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ಜಸ್ಟ್ ನಿಮಗೆ ಕರೆಕ್ಟ್ ಆಗಿ ಒಂದು ಇದನ್ನ ಹೇಳ್ಬಿಡ್ತೀನಿ. ಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್, ಒಂದು ನಿರ್ದಿಷ್ಟವಾದ ಪ್ಲೇಸ್, ಒಂದು ವ್ಯಕ್ತಿ ಅಥವಾ ಒಂದು ಯಾವುದು ಅಂತ ವಸ್ತುವಿನ ಬಗ್ಗೆ ನಿರ್ದಿಷ್ಟವಾಗಿ ಹೇಳ್ತಕ್ಕಂಥದ್ದನ್ನ ಡೆಫಿನೆಟ್ ಆರ್ಟಿಕಲ್ ಅಂತೀವಿ. ಒಂದು ಉದಾಹರಣೆನ ನಾನು ನಿಮಗೆ ಆಗಲಿ ಕೊಟ್ಟೆ. ನಿಮ್ಮ ಹಾಸ್ಟೆಲ್ಗೆ ಇರ್ತಕ್ಕಂಥ ಎಷ್ಟು ಜನ ವಾರ್ಡನ್ಸು? ಒಬ್ಬ ವಾರ್ಡನ್, ರೈಟ್? ಹಾಗಾಗಿ ಅಲ್ಲಿರ್ತಕ್ಕಂಥ ಅದು ಡೆಫಿನೆಟ್, ನಿಮ್ಗೆ ಗೊತ್ತಿರ್ತಕ್ಕಂಥ. ಸೊ ಹಾಗಾಗಿ ದ ವಾರ್ಡನ್ ಅಂತ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಒಂದು ದೇಶಕ್ಕೆ ತೆಗೆದುಕೊಂಡ್ರೆ ದ ಪ್ರೆಸಿಡೆಂಟ್ ಅಂತ ಆಫ್ ಇಂಡಿಯಾ ಅಂತ ತಗೋತೀವಿ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ತೆಗೆದುಕೊಳ್ತೀವಿ. ಸೊ ಯಾವುದು ನಿರ್ದಿಷ್ಟತೆಯನ್ನ ಹೇಳುವ ವಾಕ್ಯ ಇರುತ್ತೆ ಅದಕ್ಕೆ ನಾವು ಡೆಫಿನೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಈ ಪೆನ್ ಅನ್ನ ನಾನು ಎ ಪೆನ್ ಅಂತಾನು ಹೇಳ್ಬಹುದು, ದ ಪೆನ್ ಅಂತಾನು ಕೂಡ ಹೇಳ್ತೀನಿ. ಸೊ ಎರಡು ರೀತಿಯಾದಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಎ ಪೆನ್ ಅಂತ ಅಂದ್ರೆ ಇದಕ್ಕೆ ಎಷ್ಟು ಪೆನ್ ಇದೆ ಅಂತ ಹೇಳ್ಬೇಕಂತಂದ್ರೆ ಎ ಪೆನ್ ಅಂತ ಹೇಳ್ತೀವಿ. ಸೊ ನನ್ನ ಕೈಯಲ್ಲಿ ಏನಿದೆ ಅಂತಂದ್ರೆ ದ ಪೆನ್, ಐ ಹೋಲ್ಡಿಂಗ್ ದ ಪೆನ್ ಇನ್ ಮೈ ಹ್ಯಾಂಡ್ ಅಂತ ಕೂಡ ಹೇಳ್ತೀವಿ. ಆಮ್ ಐ ರೈಟ್? ಓಕೆ, ಸರಿ ಆಯ್ತಾ? ಅರ್ಥ ಆಯ್ತಾ? ಹಲೋ ಹಲೋ ಪಾಪನವ್ರು ಸರ್, ಹಲೋ ಹಾ ಹೇಳ್ರಿ. ನೆಕ್ಸ್ಟ್ ಕ್ವಶನ್ಸ್ ಪ್ಲೀಸ್. ಯಾರಾದ್ರೂ ಡೌಟ್ಸ್ ಇತ್ತಂದ್ರೆ ಹೇಳ್ರಿ. ಸೊ ಇನ್ನೊಂದು ಅವ್ರು ಕೇಳ್ತಕ್ಕಂತ ಒಂದು ಪ್ರಶ್ನೆ, ಒಂದು ಉದಾಹರಣೆನ ನಾನು ಕೊಡ್ತೀನಿ. ಡೆಫಿನೆಟ್ ಆರ್ಟಿಕಲ್ ಏನು ಅಂತ ಹೇಳ್ತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಬಗ್ಗೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಹಿ ಈಸ್ ಅ ಡಾಕ್ಟರ್ ಅಂತನೂ ಕೂಡ ಹೇಳ್ತೀವಿ.
ಎ ಅನ್ನೋದನ್ನ ಇದು ಇಂಡೆಫಿನೆಟ್ ಆರ್ಟಿಕಲ್ ಇದೆ. ಅದನ್ನ ನಾವು ಐ ಮೆಟ್ ವಿತ್ ದ ಡಾಕ್ಟರ್ ಅಂತ ಕೂಡ ನಾವು ಇದನ್ನ ಎರಡು ರೀತಿಯಾದಂತ ಪದಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಸೊ ದ ಅಂತಕ್ಕಂಥದ್ದು ಇದು ಪರ್ಟಿಕ್ಯುಲರ್ ಥಿಂಗ್ಸ್ ಬಗ್ಗೆ ಹೇಳ್ತಾ ಇದ್ರೆ. ಎ ಮೀನ್ಸ್ ಇಟ್ ಸೇಸ್ ದ ನಂಬರ್ ಹೌ ಮೆನಿ ಡಾಕ್ಟರ್ಸ್ ದಟ್ ಐ ಹ್ಯಾವ್ ಮೆಟ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. Yes, any questions? Do you have doubts? Do you have any doubts? Hello, sir. Madam, Hello? namaste. Madam, Sir, complex sentence ಒಂದು example ಕೊಟ್ಟು hello. 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 Madam, ಕೇಳ್ತಿಲ್ಲ. Hello. Hello. ಸರಿ example ಕೊಡಿ sir. Hello. ಮೇಡಮ್ ಸರಿ ಕೇಳ್ತೀವಿ sir. ಹೇಳಿ. Hello. Complex sentence ಮೇಡಮ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ. complex sentence ಹಾ, ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಹಲೋ FDRs ಕಲೀನವ ಸರ. ಹಲೋ, ವಿಡಿಯೋ ಆನ್ ಮಾಡ್ರಿ. ನೀವು ವಿಡಿಯೋ ಆನ್ ಮಾಡ್ರಿ, ಗೊತ್ತಾಗ್ತತಿ. ಸೊ ದಟ್ I can clarify. I can try to clarify your doubts also. ಹೇಳಿ ಸರ್. ಮಾತಾಡ್ರಿ. ಅಲ್ಲಿ ನೀವು ಆಡಿಯೋ ಆನ್ ಮಾಡ್ಕೊಳ್ರಿ. ಹಾ ಹೇಳ್ರಿ. ಸರ್ ಹಾ ಮಾತಾಡೋದ ಸರ್ ಹಾಗೆ ಕೇಳ್ತಿಲ್ಲ. ಆಡಿಯೋ ಮ್ಯೂಟ್ ಮಾಡ್ಕೊರಿ. ಹಲೋ, ಎಲ್ಲ ನೀವೆಲ್ಲ ಕಾಣ್ತಾ ಇದ್ದೀರಿ. ಅರ್ಥ ಆಯ್ತಾ? ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳತ್ತಾರಲ್ಲ. ಎಸ್ ಟೆಲ್ ಮಿ. ಅಲ್ಲ ಇಲ್ಲ ತಪ್ಪಿಲ್ಲ, ಇಲ್ಲ ಕರೆಕ್ಟ್ ಇದೆ. ಆರ್ಟಿಕಲ್ ಅನ್ನ ಒಂದು ನಿಮಿಷ, ಆರ್ಟಿಕಲ್ ಅನ್ನ ಎ ಅಂತ ಯೂಸ್ ಮಾಡಿ ಹೌದಾ, ಡಿ ಅನ್ನೋದನ್ನ ನಾವು ಯೂಸ್ ಮಾಡಿ ಹೌದಾ. ಪರ್ಫೆಕ್ಟ್. ಇದು ಸ್ವಲ್ಪ ಕನ್ನಡದಾಗ ಸರ್. ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂತಂದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಸಂಯೋಜಿತ ವಾಕ್ಯ ಅಂದ್ರೆ ಎರಡು ವಾಕ್ಯಗಳನ್ನ ಜೋಡಣೆ ಮಾಡಿ ಆಗ್ತಕ್ಕಂಥ ವಾಕ್ಯಗಳಿಗೆ ನಾವು ಸಂಯೋಜಿತ ವಾಕ್ಯ ಅಂತೀವಿ. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಎರಡು ವಾಕ್ಯಗಳಲ್ಲಿ ನಾವು ಇದು ಹಾಕ್ತಿವಿ. ಒಂದು ಮೈನ್ ಕ್ಲಾಸ್ ಅಂತ ಇಂಗ್ಲಿಷ್ ಅಲ್ಲಿ ಕ್ಲಾಸ್ ಅಂತ ಬರ್ತೈತೆ. ಕ್ಲಾಸ್ ಮೇನ್ಸ್
ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮೇನ್ ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಅದಾದ್ಮೇಲೆ ಸೊ ಎಲ್ಲಿ ಇಫ್, ಹೂ ಅಂತಕ್ಕಂಥ ಈ ಕೆಲವೊಂದಿಷ್ಟು ಕಂಜಂಕ್ಷನ್ ಆಗಿ ಯೂಸ್ ಆಗಿ ನೆಕ್ಸ್ಟ್ ಫ್ರೇಸ್ ಟೈಪ್ ಆಫ್ ಸೆಂಟೆನ್ಸಸ್ ಅನ್ನ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಆಫ್ ಏನದು ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಎರಡು ಸೇರಿ ಮಾಡ್ತಕ್ಕಂತಹ ಇಟ್ ಇಸ್ ಕಾಂಪ್ಲೆಕ್ಸ್ ಮೀನ್ಸ್ ವಿ ಆರ್ ಜಾಯ್ನಿಂಗ್ ಟೂ ಸೆಂಟೆನ್ಸಸ್ ಗಳನ್ನ ನಾವಿಲ್ಲಿ ಇದು ಮಾಡ್ತೀವಿ. ಅಲ್ಲಿ ಬಳಸ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಏನಂತಂದ್ರೆ ಪೊಲೀಸ್ ಕಾಟ್ ದ ಥೀಫ್ ವೆನ್ ಹಿ ಟ್ರೈ ಟು ಎಸ್ಕೇಪ್ ಅಂತ. ಅಂದ್ರೆ ಪೊಲೀಸ್ ಕಾಟ್ ದ ಥೀಫ್ ಅಂತಕ್ಕಂಥದ್ದು ಒಂದು ಮೇನ್ ಕ್ಲಾಸ್. ವೆನ್ ಹಿ ಟ್ರೈ ಟು, ವೆನ್ ಅಂತಕ್ಕಂಥದ್ದು ಏನಿದೆ ಸೊ ಅದನ್ನ ನಾವು ಏನು ಪದಗಳನ್ನ ನಾವು ಆಸ್ ಎ ಜಾಯ್ನಿಂಗ್ ಆಗಿ ನಾವು ಬಳಸ್ತಾ ಹೋಗ್ತೀವಿ. ಇಟ್ ಮೀನ್ಸ್ ಜಾಯ್ನಿಂಗ್ ಟು ಸೆಂಟೆನ್ಸಸ್, ಒಂದು ಸಬಾರ್ಡಿನೇಟ್ ಕ್ಲಾಸ್, ಒಂದು ಮೇನ್ ಕ್ಲಾಸ್ ಅಂತ. ಹಲೋ, ಇಲ್ಲಿ ಫ್ರೇಸ್ ಟೈಪ್ ಆಫ್ ಇದು ವರ್ಡ್ಸ್ ಅಂತಾನು ಕೂಡ ನಾವು ಅದಕ್ಕೆ ಸಬಾರ್ಡಿನೇಟ್ ಕ್ಲಾಸ್, ಯಾವ ಒಂದು ಕ್ಲಾಸ್, ಯಾವ ಒಂದು ವಾಕ್ಯ ಮೇನ್ ವಾಕ್ಯಕ್ಕೆ ಸಪೋರ್ಟ್ ಮಾಡ್ತಿರ್ತೈತಿ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಎಕ್ಸಾಂಪಲ್, ವೆನ್ ಥೀಫ್ ಟ್ರೈ ಟು ಎಸ್ಕೇಪ್, ವೆನ್ ಥೀಫ್ ಟ್ರೈ ಟು ಎಸ್ಕೇಪ್ ಅಂತ. ಇಟ್ ಈಸ್ ಅ ಫ್ರೇಸ್ ಟೈಪ್ ಆಫ್ ಸೆಂಟೆನ್ಸಸ್ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್, what's that? How many times? 10 minutes itla. Okay. Next ಇದರಲ್ಲಿ ಸೊ ಮೇ ಬಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮಗೆ ಟೆನ್ಸಸ್ ಅನ್ನ ತೆಗೆದುಕೊಳ್ತೀನಿ, ಅದ್ರ ಜೊತೆಗೆ ಕ್ವಶನ್ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ತೀನಿ, ಅದ್ರ ಜೊತೆಗೆ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಗಳನ್ನ ತೆಗೆದುಕೊಂಡು ಐ ಆಮ್ ಗೋಯಿಂಗ್ ಟು ಜಸ್ಟ್ ಹೈಲೈಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ಚೇಂಜಿಂಗ್ ದ ಆಕ್ಟಿವ್ ಇಂಟು ಪ್ಯಾಸಿವ್. ಪ್ಯಾಸಿವ್ ಅನ್ನು ಮಾಡ್ಬೇಕಂತಂದ್ರೆ ಏನನ್ನ ನಾವು ಆಡ್ ಮಾಡ್ಬೇಕು ಅನ್ನೋದು ಹೇಳ್ತೀವಿ. ಮೇ ಬಿ ಐ ವಿಲ್ ಗೋಯಿಂಗ್ ಟು ಗೆಟ್ ಮೇ ಬಿ ಒಂದು ಸೆಂಟೆನ್ಸಸ್ಗೆ ಮ್ಯಾಕ್ಸಿಮಮ್ ಒಂದು 1 hour ಮೇಲೆ ಹೋಗ್ಬೋದು ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಎನಿ ಕ್ಲಾರಿಫಿಕೇಶನ್ಸ್? ಆಡಿಯೋ ವಿಡಿಯೋ ಆನ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಕೇಳ್ರಿ, ಡೌಟ್ಸ್? ಸರ್ ಮೆನಿಸ್ಕಿ ಹಾಸ್ಟೆಲಿಂದ. ಹಾ ಎಸ್ ಸರ್. ಡೆಫಿನೆಟ್ ಆರ್ಟಿಕಲ್ ಇಂಡೆಫಿನೆಟ್ ಆರ್ಟಿಕಲ್ ಹೆಂಗ್ ಮಾಡೋದು ಸರ್? ಡೆಫಿನೆಟ್ ಆರ್ಟಿಕಲ್ ಮತ್ತು ಇಂಡೆಫಿನೆಟ್ ಆರ್ಟಿಕಲ್ ಮಾಡುವಾಗ ಡಿ ಅಂತಕ್ಕಂಥದ್ದು ಅದು ಪರ್ಫೆಕ್ಟ್. ಓಕೆ, ಎ ಅಂತಕ್ಕಂಥದ್ದು ಕೂಡ ಇದು ಇಂಡೆಫಿನೆಟ್ ಆರ್ಟಿಕಲ್. ಸೊ ನನ್ನ ನಂಬರ್ ಅನ್ನ ಸೂಚನೆ ಮಾಡ್ತಿರೋಕಂತ ವಾಕ್ಯಗಳು ಬಂದ ಯು ಕ್ಯಾನ್ ಆಡ್ ಎ. ಸೊ ಪರ್ಫೆಕ್ಟ್ ಅಂದ್ರೆ ಡೆಫಿನೆಟ್ ಇರುತ್ತೆ, ನಿರ್ದಿಷ್ಟವಾಗಿರ್ತಕ್ಕಂತಹ ನೌನ್ ಅಲ್ಲಿ ನಾಮಪದ ಬಂದಿದ್ರೆ ಅದು ಡೆಫಿನೆಟ್ ಆರ್ಟಿಕಲ್ ಅನ್ನು ಮಾಡಿ. ಸೊ ಆನ್ ಅನ್ನು ಬಳಸಬೇಕಾತಂದ್ರೆ ಓವೆಲ್ ಸೌಂಡ್ ಇಂದ ಪ್ರಾರಂಭವಾಗುವ. ಸೊ ಅದನ್ನ ನಾನು ಆಗಲೇ ಹೇಳಿದ್ನಲ್ಲ, ಒಂದು ಪದ ನಿಮಗೆ ಆನ್ ಅನ್ನ ಬಳಸೋದಕ್ಕಾಗಿ ನಿಮ್ಗೆ ಡೌಟ್ ಬಂತಂದ್ರೆ ನೀವು ಕೊಟ್ಟಿದ್ದ ಆ ನೌನ್ ಅನ್ನ ನೀವು ಕನ್ನಡದಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಕನ್ನಡ ನೀವು ಅದ್ ಬರ್ಕೊಂಡಾಗ ಅದು ಸ್ವರ ಉಚ್ಚಾರ ಬರುತ್ತೆ. ಸ್ವರ ಉಚ್ಚಾರ ಹೆಂಗಂದ್ರೆ ನಾವೊಂದು ಈಗ ಒಂದು ಆಪಲ್ ಅಂತ ಬರ್ಬೋದು. ಒಂದು ಟ್ರಿಕ್ಸ್ ಇದೆ, ಆಪಲ್ ಇದು ಕನ್ನಡದ ಆಪಲ್ ಅಂತ ಬರ್ಬೋದು. ಹೌದಾ? ಆನನ್ನ ಯಾಕೆ ಸೇರಿಸ್ಬೇಕು ಅನ್ನೋದಕ್ಕಾಗಂದ್ರೆ ಇದು ಕನ್ನಡದಲ್ಲಿ ಬರ್ಕೊಳ್ರಿ, ಆಪಲ್ ಅಂತ ಬರ್ಕೊಡ್ರಿ. ಇದು ಅಂತಕ್ಕಂಥದ್ದೇನು ಸ್ವರ ಉಚ್ಚಾರ ಬಂತು.
ಹೌದಾ? ಇದು ಸ್ವರದ ಉಚ್ಚಾರ ಅಲ್ಲಿ ನೀವು ಕಂಡು ಹಿಡೋದಕ್ಕಾಗಿ ನಿಮ್ಗೊಂದು ಟ್ರಿಕ್ಸ್ ಅದು ಮ್ಯಾಕ್ಸಿಮಮ್. ಈಗ ಮ್ಯಾಕ್ಸಿಮಮ್ ಎಲ್ಲರೂ ಇದು ಮಾಡ್ತಾರೆ, ಕೆಲವೊಬ್ಬರಿಗೆ ಸಮಸ್ಯೆ ಆಗೋದ್ರಿಂದ ಆನ್ ಅನ್ನ ಯೂಸ್ ಮಾಡೋಕ್ಕಾಗಿ ನೀವು ಬಂದಿರ್ತಕ್ಕ ಪದವನ್ನ ಬ್ರಾಕೆಟ್ ಅಲ್ಲಿ ಕನ್ನಡದಲ್ಲಿ ಬರ್ಕೊಂಡ್ಬಿಟ್ರೆ ನಿಮಗೆ ಒಂದು ಇದಾಗುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟನಲ್ಲ ನಿಮ್ಗೆ, ಏನಪ್ಪಾ ಅಂತಂದ್ರೆ ಯೂನಿವರ್ಸಿಟಿ ಅಂತ ಇತ್ತು. ಹೌದಾ? ಯೂನಿವರ್ಸಿಟಿಯನ್ನ ನಾವು ಯು ಅಂತ ಬಂತಿಲ್ಲಿ. ಹೌದಾ? ಇದು ವ್ಯಂಜನ ಇದು. ಹೌದಾ? ವ್ಯಂಜನ ಬಂತಂದ್ರೆ ಅದು ಕಾನ್ಸೋನೆಂಟ್ಸ್ ಅಲ್ಲಿ ಅಂದ್ರೆ ಓವೆಲ್ ಸೌಂಡ್ ಬರೋದಿಲ್ಲ. ಸೊ ಹಾಗಾಗಿ ದ ಅನ್ನೋದೊಂದು ಡೆಫಿನೆಟ್ ಆರ್ಟಿಕಲ್. ಹೌದಾ? ಅದು ದ ಅಂತ ಯೂಸ್ ಮಾಡ್ತೀವಿ. ದ ಡಾಕ್ಟರ್. ಹೌದಾ? ಇಲ್ಲೇ ಹೇಳಿದ್ನಲ್ಲ, ದ ಪೆನ್ ಅಂತಾನೂ ಹೇಳ್ಬೋದು. ಈ ಎಷ್ಟಿದೆ ಅಂತ ನೀವು ಕೇಳಿದ್ರೆ ಎ ಪೆನ್ ಅಂತ ಕೂಡ ನಾನು. ಸೊ ಆನ್ ಅಂತಕ್ಕಂಥದ್ದು ಅದನ್ನ ಓವೆಲ್ ಸೌಂಡ್ ಬಂದಾಗ ನಾವು ಅದನ್ನ ಯೂಸ್ ಮಾಡ್ತೀವಿ. ಹೌದಾ? ನಿಮಗೆ ಡೌಟ್ಸ್ ಏನಂತ ಹೇಳ್ಬಿಟ್ಟು ನೀವು ಪದವನ್ನ ಹೇಳ್ತಿಲ್ಲ, ನನ್ಗೆ ಗೊತ್ತದ, ಬಟ್ ನಾ ಪದನ್ನ ಇನ್ನೂ ಹೇಳಿಲ್ಲ ನಿಮ್ಗೆ. ಈಗ ಅವರ್ ಅಂತ ಬರ್ತೈತಿ. ಹೌದಾ? HOUR ಅವರ್ ಅಂತ ಬರುತ್ತೆ. ಇದು ಕನ್ನಡದಲ್ಲಿ ಬರ್ಕೊಡ್ರಿ, HOUR ಅವರ್. ಈ ಕನ್ನಡದಲ್ಲಿ ಇದು ಬರ್ರಿ, ಏನ್ ಬರ್ತೈತಿ ಇಲ್ಲಿ? ಹೌದಿಲ್ಲ? ಹಾಗಾದ್ರೆ ಇದಕ್ಕೆ ಆನ್ ಸೇರ್ಸ್ಬೇಕೋ ಬೇಡ? ಸೇರ್ಸ್ಬೇಕು. ಬಟ್ ಇದು ಓವೆಲ್ ಇಂದ ಪ್ರಾರಂಭ ಆಗಿಲ್ಲ ಎಚ್ ಅನ್ನೋದು. ಓವೆಲ್ ಎಚ್ ಇಂದ ಪ್ರಾರಂಭ ಆಗಿಲ್ಲ ಅಂದ್ರೂ ಕೂಡ ಇಟ್ಸ್ ಸೌಂಡ್ಸ್ ಓವೆಲ್ ಸೌಂಡ್. ಆನ್ ಅವರ್, ಆನ್ ಅವರ್ ಮಾಡ್ಬೋದಾ? ಮಾಡ್ಬೋದು ಅದಿಲ್ಲ? ಅಲ್ಲಿ ಯಾರೋ ಡೌಟ್ಸ್ ಕೇಳಿದ್ರು. ಈ ತರನು ಕೂಡ ಮೆಣಸಿಗೆ ಹಾಸ್ಲಿಂದ ಯಾರು ಚೂರು ಆಡಿಯೋ ಬನ್ನಿ ಹೇಳ್ತೀನಿ. ಇಲ್ಲಿ ನೀವು ಆನ್ ಅನ್ನ ಬಳಸುವಾಗೂ ಕೂಡ ನೀವು ಪದವನ್ನ ನೀವು ಕನ್ನಡದಲ್ಲಿ ಬರ್ಕೊಡ್ರೆ ನಿಮ್ಗೆ ಗೊತ್ತಾಗ್ತದೆ. ನೋಡಿ, ದೋ ಎಚ್ ಅನ್ನೋದು ಕೂಡ ಇಲ್ಲಿ ನಿಮಗೆ ಅದು ಓವೆಲ್ ಅಲ್ಲಾದ್ರೂ ಕೂಡ ಅದು ನಿಮ್ಗೇನ್ ಹೇಳ್ತಂದ್ರೆ ಇಟ್ ಸೌಂಡ್ಸ್ ಆ ಓವೆಲ್. ಇಟ್ ಸೌಂಡ್ಸ್, ಅದು ಓವೆಲ್ ಸೌಂಡ್ ಅನ್ನ ಬರುತ್ತೆ. ಸೊ ಹಂಗಾಗಿ ಇಟ್ ಈಸ್ ಅ ಬೆಸ್ಟ್ ವೇ ಟು ಐಡೆಂಟಿಫೈ ದ ಓವೆಲ್. ನಿಮ್ಗೆ ಈಸಿ ಅಂತ ಆಗ್ತದೆ. ಅರ್ಥ ಆಯ್ತಾ? ಹಾ, ಎಸ್ ಸರ್. ಹಾ. ಹಾ. ಸರ್ ಕಮ್ಮಿ ಪಾಠ ಮಸ್ತ್ ಹೇಳ್ತೀರಿ ಸರ್. ಹಾನೆಸ್ಟ್ ಯಾವ್ದು ಹೇಳ್ರಿ? ಅವು ಸೆಮಿ ಓವೆಲ್ಸ್ ಅಂತ ಹೇಳ್ತೀವಿ. ಹೌದಿಲ್ಲ? ಸೆಮಿ ಓವೆಲ್ಸ್ ಇದ್ದಾಗ ಹಾನೆಸ್ಟ್ ಇವೆಲ್ಲ ಬರ್ತವೆ. ಹಾ, ಭಾವನೆಗಳು. ಹೌದು. It is not a easy to think of it. This is the feeling. It not shows us. ಅದು ನಮ್ಗೆ ಕಣ್ಣಿಗೆ ಕಾಣಲ್ಲ. ನಮಗೆ ಕಾಣುತ್ತಾ? ಕಾಣಲ್ಲ. ಅದು ನಿರ್ದಿಷ್ಟತೆ, ಅದನ್ನ ಫೀಲಿಂಗ್ ಅಷ್ಟ. ಹೌದಾ? ಕ್ರೈಯಿಂಗ್ ಅಂತ ಬರ್ತೈತೆ. ಹೌದಾ? ಕ್ರೈಯಿಂಗ್ ಅದು ಇಟ್ ಇಸ್ ಕ್ರೈ. ಇದು ನೌನ್ ಫಾರ್ಮ್ ಆಗಿ ಬರುತ್ತೆ. ಇದು ಏನು ವರ್ಬ್ ಆಗಿ ನಾವು ಇದನ್ನ ಮಾಡ್ತೀವಿ. ಕ್ರೈ ಇಟ್ಸ್ ಅ ಫೀಲಿಂಗ್. ಹೌದಾ? ಸೊ I'll okay. You gave me a good point also to answer it. I was forgotten this one. Hello. Hello. ಈಗ ಅದೇ ಆನ್ಸರ್ ಮಾಡ್ತೀನಿ. Time is
how many times? Okay, last test missed this. Estimation. ಹಲೋ ಶ್ರೀಕಾಂತ್ ಅವ್ರ ನೀವು ಕ್ವಶನ್ ಕೇಳಿ. ಮೇಡಮ್ ಅವ್ರೆ, ನಾವ್ ಕೇಳ್ಬೇಕಾ? ನೀವ್ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನೀವ್ ಕ್ವಶನ್ ಕೇಳಿ. ಎಷ್ಟ ಅಟೆನ್ಷನ್ ಕೊಟ್ಟು ಕೇಳಿದಾರ ಮಕ್ಕಳು ಗೊತ್ತಾಗ್ತೈತಿ. ಓಕೆ ಮೇಡಮ್. ಮೇಡಮ್ ನಮಸ್ತೆ. ವಿದ್ಯಾರ್ಥಿಗಳೇ, ಕ್ಯಾನ್ ಎನಿಬಡಿ ಜಸ್ಟ್ ಮೇಕ್ ಯಾರು ಒಂದು ಇದದ್ದು ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ಗೆ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಇಂದ ಒಂದು ವಾಕ್ಯವನ್ನು ಮಾಡಿ ಯಾರಾದ್ರೂ ಒಂದು ವಾಕ್ಯವನ್ನು ಹೇಳ್ತೀರಾ? ಪ್ಲೀಸ್ ಎನಿಬಡಿ ಜಸ್ಟ್ ಮೇಕ್ ಎ ಸೆಂಟೆನ್ಸ್, make a interrogative sentence that to be a yes or no type from the simple past tense. ಈಗ ನಾನು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅನ್ನ ಮಾಡುವಾಗ ನಿಮಗೆ ಅಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ನಿಮಗೆ ಕೆಲವೊಂದು ಹೆಲ್ಪಿಂಗ್ ವರ್ಬನ್ನ ಬರ್ಸಿದೆ. ನೀವು ಬರ್ತಕ್ಕಂತ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ತಗೊಂಡು ಒಂದು ವಾಕ್ಯವನ್ನ ಯಾರಾದ್ರೂ ಹೇಳಿ. Yes, anybody? Yes, okay, carry on. What? Did I dig the earth? Okay, did I? So did is a helping verb which has been used in simple past tense. Alright. So did I dig the earth? Okay, it is also one. Then we make sentences from double H format. Anything, anybody. ಡಬಲ್ ಎಚ್ ಫಾರ್ಮೆಟ್ ಇಂದ ಯಾವ್ದಾದ್ರು ಒಂದು ವಾಕ್ಯವನ್ನ ಮಾಡಿ. ಎಸ್, ಓಕೆ. ವೇರ್ ಈಸ್ ಯುವರ್ ನೇಟಿವ್ ಪ್ಲೇಸ್? ವೇರ್ ಈಸ್ ಯುವರ್ ನೇಟಿವ್ ಪ್ಲೇಸ್? ವೇರ್ ಅಂತಕ್ಕಂಥದ್ದು ಇಲ್ಲಿ ಏನಂತಂದ್ರೆ ವೇರ್ ಇಟ್ ಶೋಸ್ ದ ಪ್ಲೇಸ್, ಇಟ್ ಶೋಸ್ ದ ಪ್ಲೇಸ್. ವೇರ್ ಈಸ್ ಯುವರ್ ನೇಟಿವ್ ಪ್ಲೇಸ್? ಓಕೆ, ಇಟ್ ಈಸ್ ಆಲ್ಸೋ ಎ ಸೆಂಟೆನ್ಸ್. Do you want me to tell my native place? Huh? Okay. I am from Mundaragi, right? Yes, anybody? Madam, namaste, madam. Madam, namaste. ನಮಸ್ತೆ ಹೇಳಿ. Madam, after a long time, after 20 years back, I am just next. I have gone through this teachings, so maybe I'll get some clarity. I'll get some just improve from my teachings also. ಏನಂತಂದ್ರೆ ಮೇಡಮ್, ಇಲ್ಲಿ ನಾವು ಹಾಸ್ಟೆಲ್ಗಳಲ್ಲಿ ಅಷ್ಟು ಕುತ್ಕೊಂಡು ವರ್ಕೌಟ್ಸ್ ಮಾಡ್ತಾ ಇದ್ವಿ. somehow I just feel somewhat this one fairness because of I should just explain all those things in front of the English medium students also, because they knew everything. Madam, ಅದ್ರ ಜೊತೆಗೆ ಇನ್ನೊಂದೇನಂದ್ರೆ Get in the car. ಹಲೋ ಮ್ಯಾಮ್. ಹಲೋ, ಈಗ ನಾನು ಸ್ಟಾರ್ಟಿಂಗ್ ಇಂದ ಈವರೆಗೆ ಆನ್ಲೈನ್ ಒಳಗೆ ಕನೆಕ್ಟ್ ಆಗಿದ್ದೆ. ನೀವು ಕ್ಲಾಸ್ ಕೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರಿ. ಆಲ್ಮೋಸ್ಟ್ ಎಲ್ಲಾ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೇನಿ. ಅದ್ರೊಳಗೆ ಏನಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಅಲ್ಲಿ ಹೋದ್ರೆ ದ ಟೀಚಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಫ್ರಮ್ ದಿಸ್ ಆಲ್ಸೋ. ಇಂಟ್ರಾಕ್ಷನ್ ಅಂತಂದ್ರೆ ಮಕ್ಕಳಲ್ಲಿ ವರ್ಕ್ ಮಾಡಿಸ್ತಾ ಯಾಕೆ ನೀವು ಮಾಡ್ತಾ ಹೋದ್ ಮೇಡಮ್ ಅವ್ರೆ ಇನ್ನೂ ಆಗ್ತೈತಿ. ಸೊ ದಟ್ ಆಸ್ ಮಚ್ ಆಸ್ ಪಾಸಿಬಲ್ ಐಲ್ ಜಸ್ಟ್ ಮೇಕ್ ಎ ಟೈಮ್ ಅಂಡ್ ಐಲ್ go to some hostels also. If possible, I'll take 2 or 3 hours to
just complete some of the basic English points to go to my hostels. ಇಲ್ಲಿ ಏನಾಗಿದೆ ಮೇಡಮ್ ಅಂತಂದ್ರೆ ಶಾಲೆಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಮಕ್ಕಳೆಲ್ಲ ಸಿಗೋದ್ರಿಂದ ಆಲ್ಮೋಸ್ಟ್ ಆಲ್ ದೇ ಆರ್ ವೆಲ್ ನೋನ್ ಅಬೌಟ್ ದಿಸ್ ಗ್ರಾಮರ್. ಬಟ್ ಹಾಸ್ಟೆಲ್ಗಳಲ್ಲಿ ನಾವು ಬಹಳ ಅವ್ರನ್ನ ಫ್ರಮ್ ದ ರೂಟ್ ಲೆವೆಲ್ ನಾವು ಅವ್ರನ್ನ ಪಿಕಪ್ ಮಾಡಬೇಕಾಗಿದೆ. ಇನ್ ದ ಸೆನ್ಸ್ ಅಲ್ಲೂ ಕೂಡ ಚೆನ್ನಾಗಿ ವಿದ್ಯಾರ್ಥಿಗಳು ಇದ್ದಾರೆ ಮೇಡಮ್ ಅವರೇ. ಬಟ್ ದ ಥಿಂಗ್ ಈಸ್ ಬಟ್ some students we have to pick up those people. ಏನಾಗಿದೆ ಅಂದ್ರೆ ಇಂಗ್ಲಿಷ್ ಅಂದ ತಕ್ಷಣ ಎಲ್ಲರಿಗೂ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆಸ್ ಇಫ್ ಮೈ ನಾಲೆಡ್ಜ್ ಇಂಗ್ಲಿಷ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇಂಗ್ಲಿಷ್ ಗ್ರಾಮರ್ ಅನ್ನ ಮೇಡಮ್ ಒಂದ್ಸರಿ ನಾವು ಕಲಿತ್ರೆ ಮೇ ಬಿ ಇಟ್ ವಿಲ್ ಗಿವ್ ಅಸ್ ಅ ಫುಡ್ ಆಲ್ಸೋ ಇನ್ ಫ್ಯೂಚರ್ ಆಲ್ಸೋ. ನಾವು ಟ್ಯೂಷನ್ಸ್ ಕ್ಲಾಸಸ್ ಮಾಡ್ಬೋದು, ಇದನ್ನ ಮಾಡ್ಬೋದು. ಆಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ ಇರೋದ್ರಿಂದ ನಾವು ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ನಮಗೆ ಇಂಗ್ಲಿಷ್ ಯೂಸ್ ಆಗೇ ಆಗ್ತದೆ ಮೇಡಮ್. ನಮ್ಮ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಒಳ್ಳೆ ಅವಕಾಶಗಳಿದ್ದು ಅವ್ರು ನಾಳೆ UPSC ಆಮೇಲೆ KS ಆಗಿರ್ಬೋದು, ಮ್ಯಾಕ್ಸಿಮಮ್ PSI ಎಕ್ಸಾಮ್ಸ್ಗಳಿಗೆ ಸೊ ಇಂಗ್ಲಿಷ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೇಡಮ್ ಅವರೇ. ಸೊ ಹಾಗಾಗಿ ಬೇಸಿಕ್ ಟೆಸ್ಟ್ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ಬೇಕು ಅನ್ನೋದು ನನ್ನೊಂದು ಆಸೆ ಮೇಡಮ್. ಎಲ್ಲಾ ಟೀಚರ್ಸ್ ರಿಕ್ವೆಸ್ಟ್ ಮಾಡ್ಕೊಂತ ಇರೋದೇನು ಅಂತ ಹೇಳಿದ್ರೆ, ಈಗ ಯಾರು ಟೀಚ್ ಮಾಡ್ತಾ ಇದಾರಲ್ಲ ದಯವಿಟ್ಟು ಸಿಲೆಬಸ್ ದೃಷ್ಟಿಯಿಂದ ಇಟ್ಕೊಂಡು ನೀವು ಟೀಚ್ ಮಾಡ್ತೀರಾ ಅನ್ಕೊಂತೇನೆ ನಾನು. ಯಾಕಂದ್ರೆ ಈಗ ಟೈಮ್ ಕಡಿಮೆ ಇದೆ ಮಕ್ಕಳಿಗೆ. ಹೀಗಾಗಿ ಅವ್ರ ಸಿಲೆಬಸ್ ದೃಷ್ಟಿಯಿಂದ ಅವ್ರಿಗೆ ಎಷ್ಟು ಎಕ್ಸಾಮ್ಗೆ ಪ್ರಿಪರೇಷನ್ ಬೇಕಾಗ್ತೈತಿ ಅಷ್ಟೇನೆ ಕಾನ್ಸಂಟ್ರೇಟ್ ಮಾಡಿ ಕಲಿಸ್ರಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಇವ್ರಿಗೆ ನೀವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಅಷ್ಟು ಅರ್ಥ ಆಗಂಗಿಲ್ಲ ಅವ್ರಿಗೆ. ಸಿಲೆಬಸ್ ಎಷ್ಟೈತೆ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಅವ್ರಿಗೆ ಹೇಳಿ. ಮತ್ತೆ ಏನಾರ ಅದ್ರೊಳಗೆ ಕನ್ಫ್ಯೂಷನ್ ಇದ್ರೆ ಇಫ್ ಯು ವಾಂಟ್ ವಿಲ್ ಮೇಕ್ ಅ ಗ್ರೂಪ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ ಇಫ್ ಪಾಸಿಬಲ್. ಯಾಕಂದ್ರೆ ಅವ್ರ ಕಡೆ ಮೊಬೈಲ್ ಇರ್ಲಿಕ್ಕೆ ಇಲ್ಲ ಅಂತ ಅನ್ಕೊಂತೀನಿ ನಾನು. ಲೆಟ್ ದೆಮ್ ಆಸ್ಕ್. 20 minutes ಏನ್ ಟೈಮ್ ಕೊಡ್ತೇವೆ ಅದ್ರೊಳಗೇನೆ ಅವ್ರ ಡೌಟ್ಸ್ ಏನಾರ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಅಥವಾ ಈ ಬಗ್ಗೆ ಇನ್ನೂ ಒಂದ್ ಕ್ಲಾಸ್ ತಗೋಬೇಕಂದ್ರೆ ಇನ್ನೊಂದ್ ಕ್ಲಾಸ್ ತಗೊಳಿಕ್ಕೆ ಅವಕಾಶ ಮಾಡ್ಕೊಡೋಣ. ಓಕೆ ಮೇಡಮ್. ಮೇಡಮ್ ಆಕ್ಚುಲಿ ಮೇನ್ ಅಂದ್ರೆ ಟೆನ್ಸಸ್ ಅನ್ನ ಸ್ವಲ್ಪ ನಾವು ಒಂದು ಟೆನ್ಸಸ್ ಅನ್ನ ನಾವು ಕರೆಕ್ಟ್ ಆಗಿ ಇದು ಮಾಡ್ಬಿಟ್ರಿ ಮೇಡಮ್ ಅವರೇ. ಮೇ ಬಿ ಟೆನ್ಸ್ ಮೇಕ್ಸ್ ಅದರ್ ಈ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಅದಕ್ಕೆಲ್ಲ ಬಹಳ ಈಸಿ ಆಗ್ತದೆ ಮೇಡಮ್. ಒಂದು ಅದಕ್ಕೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಟೆನ್ಸ್ಗಳನ್ನ ಬಗ್ಗೆ ತಗೊಂಡ್ರೆ ಟೆನ್ಸ್ ಇರೋದ್ರಿಂದ ನಾವು ಕ್ವಶನ್ ಟ್ಯಾಕ್ಸ್ 1 ಮಾರ್ಕ್ಸಿಗೆ ಬರುತ್ತೆ ಮೇಡಮ್ SSLC ಅಲ್ಲಿ. ಸೊ ಅದಕ್ಕೆ ನಾವು ಇದು ಮಾಡ್ಬೋದು. ಆಮೇಲೆ ಟೆನ್ಸಸ್ ಹೇಳುವಾಗ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯಾವ ಒಂದು ಟೆನ್ಸಸ್ ಅಲ್ಲಿ ಬರ್ತದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದ್ರೆ, ಸೊ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡುವಾಗ ಆ ಪದವನ್ನ ನಾವು ಚೇಂಜ್ ಮಾಡುವಾಗ, ಸೊ ಪದವನ್ನ ಚೇಂಜ್ ಮಾಡಿ ಇನ್ ದ ಸೆನ್ಸ್ ಆ ಆಕ್ಟಿವೈಸ್ ಇದ್ದನ್ನ ಪ್ಯಾಸಿವೈಸ್ ಮಾಡುವಾಗ, ಸೊ ಆಬ್ಜೆಕ್ಟ್ ಈಸ್ ಗೆಟ್ ಟ್ರಾನ್ಸ್ಫರ್ಡ್ ಇನ್ ಟು ದ ಪ್ಲೇಸ್ ಆಫ್ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಂದಾಗ ಆನ್ ದ ಬೇಸಿಸ್ ಆಫ್ ದಟ್ ಫಸ್ಟ್ ಲೆಟರ್ ಆದ್ಮೇಲೆ ನಾವು ಒಂದು ಸೂಟೇಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಲೇಬೇಕು. ಅಲ್ಲಿ ಕೂಡ ನಮ್ಗೆ ಟೆನ್ಸಸ್ ಯೂಸ್ ಆಗ್ತದೆ ಮೇಡಮ್. ನೆಕ್ಸ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಹೋದ್ರು ಕೂಡ, ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಹೋದ್ರು ಕೂಡ ನಮ್ಗೆ ಟೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ಟೆನ್ಸಸ್ ಬಗ್ಗೆ ಜಾಸ್ತಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಟೆನ್ಸಸ್ ಅಲ್ಲಿ ಯಾವ ಒಂದು ಟೆನ್ಸಸ್ ಅಲ್ಲಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಫ್ಯೂಚರ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಫ್ಯೂಚರ್ ಕಂಟಿನ್ಯೂಸ್, ಆಮೇಲೆ ಮೇಡಮ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರ್ತೀವಿ. ಇದು ಬರ್ತೀವಿ, ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇವನ್ನೆಲ್ಲನೂ ಕೂಡ ನಾವು ಸ್ವಲ್ಪ ಒನ್ ಡೇ ಫುಲ್ ಕ್ಲಾಸ್ ಅಲ್ಲಿ ನಾವು ಹೈಲೈಟ್ ಮಾಡಿದ್ವಿ ಮೇಡಮ್. Maybe it will useful for all the students so that they can identify and these helping verbs also, and they ಅದು ಎಲ್ಲರಿಗೂ ಯೂಸ್ ಆಗ್ತದೆ ಅನ್ನೋದು ನಮ್ಮ ಇದು ಮಾಡಿ. ಯಾರಿಗಾರ ಡೌಟ್ಸ್ ಇದ್ರೆ ಕೇಳಲಿಕ್ಕೆ ಹೇಳಿ, ಅದರ್ವೈಸ್ ಐ ಕ್ಯಾನ್ ವೈಂಡ್ ಅಪ್. ಓಕೆ. ಹಲೋ ಸರ್.
Hello? ಕೇಳಿಸ್ತಾ ಇದೆ ಹೇಳಿ. ಹಲೋ Hello, sir. How many, how much? ಸೇಮ್ ಅರ್ಥ ಅದ ಹೌ ಮೆನಿ ಯಾವ ಟೈಮ್ನಾಗ ಯೂಸ್ ಮಾಡ್ಬೇಕು ಮತ್ತೆ ಹೌ ಮಚ್ ಯಾವ ಟೈಮ್ನಾಗ ಯೂಸ್ ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ. how much means it is a quantity. ಹ್ಞೂ ಸರ್. How much means it is a quantity. How many, just one how much. How much quantity means it is a quantity. How much means it is a quantity. That I will clarify, sir. Just how many means it is a quantity. Hello. ಎಸ್ ಸರ್. How many means it is a quantity. ಎಸ್ Okay. ಸರ್. ಓಕೆ. ಲಿಟ್ ಸರ್. Just I'll clarify in these two. I'll clarify in the group also regarding how much, because how much is just I have doubts regarding that also. ಓಕೆ ಸರ್. Yes, anybody? What is the difference between how much and how many? How much and how many? How many it is a quantity? Yes, yes. ಓಕೆ, ಇದು ಎರಡನ್ನೂ ನಾನು ನಿಮ್ಗೆ ಡೌಟ್ ಕ್ಲಿಯರ್ ಮಾಡಿ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಮೇಬಿ ಐ ಕ್ಲಾರಿಫೈ. ಹೌ ಮೆನಿ, ಹೌ ಮಚ್, ಬೋತ್ ಆರ್ ಡಿಫ್. ಹಲೋ ಸರ್. ಸರ್. ಎಸ್, ಓಕೆ. ಹೌ ಮನಿ ಅಂದ್ರ ಈಗ ಸಂಖ್ಯೆ ಎಣಿಸುದು ಅಂತ ನಾ ಹೇಳಿದೆ ಸರ್ ಅವ್ರಿಗೆ. ಜಸ್ಟ್ ಹೌ ಮಚ್ ಅಂದ್ರ ಲೀಟರ್ ಹಾಲ್ ಲೀಟರ್ ಈಗ ಮಾಡ್ತೀವಲ್ಲ ಎಸ್, ಪಾರ್ಡನ್ ಸರ್. ಲೀಟರ್ ಕ್ವಾಂಟಿಟಿ ಚೆಕ್ ಮಾಡ್ತೀವಲ್ಲ ಅದನ್ನ ಹೌ ಮಚ್ ಅನ್ಬೋದಾ ಅಂತ. ಹೌ ಮಚ್. ಇಲ್ಲಿ ಹೌ ಮಚ್ ಅಂತಂದ್ರೆ ಒಂದು ಸಿಂಗಲ್ ಹೌ ಮಚ್ ಲೀಟರ್, ಹೌ ಮೆನಿ. ಇಲ್ಲಿ ಹೌ ಮನಿ, ಹೌ ಮೆನಿ ಇಟ್ ಇಸ್ ಅ ಕ್ವಾಂಟಿಟಿ. ಮಿಲ್ಕ್. How many means it is the quantity of numbers, countable Numbers, numbers. sir. Yes, Okay, sir, it yes, is sir. the quantity of numbers, Hmm. countable numbers. How much Okay, means sir. it is a quantity within the particular things. How much ಅಂದ್ರೆ ಆ ಒಂದು, ಫಾರ್ ಎಕ್ಸಾಂಪಲ್ ಒಂದು ಪಾಕೆಟ್ ಅಲ್ಲಿ ಹೌ ಮಚ್ ಇದೆ ಅಂತ ಕೇಳಿದ್ರೆ ಅಂದ್ರೆ ಎಷ್ಟು ಕೆಜಿ ಇದೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಹೌ ಮಚ್ ಅಂತ ಒಂದು ಕ್ವಾಂಟಿಟಿ ಇನ್ ಶಾರ್ಟ್ ಅಂಡ್ ಮೆಥಡ್. ಬಟ್ ಹೌ ಮೆನಿ ಅಂತಂದ್ರೆ ಇಟ್ ಈಸ್ ದ ಕಲೆಕ್ಷನ್. ಇಟ್ ಈಸ್ ದ ಹೌ ಮಚ್ ಮೀನ್ ಇಟ್ ಈಸ್ ನಂಬರ್ ಆಫ್ ಕಲೆಕ್ಷನ್ಸ್. Okay, sir. Okay. Okay, in general I am telling you from the grammatical point of view. Madam, ಕ್ಲಾಸ್ ಒಳಗೆ ಕ್ಲಾರಿಫೈ ಮಾಡಿ, ಅಂದ್ರೆ ಡೌಟ್ ಇದ್ದಿದ್ ಮತ್ತೆ ಡೌಟೇ ಉಳ್ಕೋಬಾರ್ದು. ನೆಕ್ಸ್ಟ್ ಇಲ್ಲ ಕ್ಲಾಸ್ madam, ಒಳಗೆ ತಿಳ್ಕೊಂಡು ಕ್ಲಾರಿಫೈ ಮಾಡ್ಬಿಡಿ. yes madam. ಸೊ ಗ್ರಾಮ್ಯಾಟಿಕಲಿ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇದು ಮಾಡ್ತೀನಿ ಮೇಡಮ್. ಬಟ್ ಇನ್ ಜನರಲ್ ಆಗಿ ಸೊ ನಾನು any doubts? Namaste madam. I am very happy to participate in the online classes. So I am very thankful to Madam, respected Kavita Madam, for giving in me an opportunity to teach in front of you people. ನಿಮ್ಮ ಎದುರುಗಡೆ ನಾನು ಪಾಠ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮಾನ್ಯ ನೋಡಲ್ ಆಫೀಸರ್ ಮೇಡಮ್ ಆಗಿರ್ತಕ್ಕಂಥ
ರೆಸ್ಪೆಕ್ಟೆಡ್ ಕವಿತಾ ಮೇಡಮ್ ರವರಿಗೆ ತುಂಬುತ್ತೆ ಧನ್ಯವಾದಗಳು. ಅದ್ರ ಜೊತೆಗೆ ಸೊ ಅಂಡ್ ಮೇಡಮ್ ಅವರು ಫಾರ್ ಸಪೋರ್ಟಿಂಗ್ ಮೀ ಟು ಟೀಚ್ English grammar in front of you all. And also I am very thankful to our respected DD sir for supporting me to teach his online classes. ಮಾನ್ಯ ಉಪನಿರ್ದೇಶಕರು ಕೂಡ ನಾನು ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್, and thanks a lot for your kind supports for me to teach, madam.